ನಮಸ್ಕಾರ. ನಾನು ಶುಭ. ಸೋಪ್ ಮೇಲೆ ಸ್ವಲ್ಪ ಪೇಸ್ಟ್ ಹಾಕ್ಬಿಟ್ಟು ನೋಡಿ, ನೀವೇ ಶಾಕ್ ಆಗ್ತೀರಿ. ನಿಮ್ಮ ಮನೆಯಲ್ಲಿ ಬಟ್ಟೆ ಒಗೆಯೋಕ್ಕೆ ಬಳಸ್ತಾ ಇರ್ತೀರಲ್ಲ, ಅದೇ ಸೋಪೇ 10 ರುಪೀಸ್ದು ಸೋಪ್ ತಗೊಂಡಿದ್ದೀನಿ. ಸ್ವಲ್ಪ ತುರ್ಕೋಬೇಕು, ಒಂದು ಚೂರು ತುರ್ಕೊಂಡ್ರೆ ಸಾಕು. ನೋಡಿ, ಒಂದು ಚೂರು ತುರ್ಕೊಂಡಿದ್ದೀನಲ್ಲ, ಸೇಮ್ ಹಿಂಗೆ ತುರಿದ್ಬಿಟ್ಟು ಒಂದು ಚಿಕ್ಕ ಬಟ್ಲಿಗೆ ಹಾಕ್ಕೊಳ್ಳಿ. ಒಂದು ಬಟ್ಲಿಗೆ ಹಾಕ್ಕೊಂಡು ಮತ್ತು ಪೇಸ್ಟು ನಿಮ್ಮ ಮನೆಯಲ್ಲಿ ಯಾವ ಜೆಲ್ ಬೇಸ್ ಯೂಸ್ ಮಾಡ್ತೀರಿ, ಇಲ್ಲ ಕೋಲ್ಗೇಟ್ ವೈಟ್ ಕಲರ್ದು ಹಿಂಗೆ ಯಾವ್ದು ಯೂಸ್ ಮಾಡ್ತೀರೋ ಅದೇ ಪೇಸ್ಟೇ ನಾನು ನಮ್ಮ ಮನೇಲಿ ಯೂಸ್ ಮಾಡೋ ಪೇಸ್ಟ್ನು ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಒಂಚೂರು ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ. ಇದಕ್ಕೆ ನಿಂಬೆಹಣ್ಣು, ಒಂದು ಸ್ವಲ್ಪ ನಿಂಬೆಹಣ್ಣು ರಸ ಹಿಂಡ್ಕೊಳ್ಳಿ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಸೋಪು ನಾವು ನಿಂಬೆಹಣ್ಣು ಪೇಸ್ಟ್ ಹಾಕಿದ್ದೀವಲ್ಲ, ಸೋಪು ಕರಗಬೇಕು. ನೀವು ಹಿಂಗೆ ಮಿಕ್ಸ್ ಮಾಡ್ತಾ ಇದ್ದರೆ ಸೋಪೆಲ್ಲ ಕರಗಿಬಿಡುತ್ತೆ ಮತ್ತು ಒಳ್ಳೆ ಕ್ರೀಮಿ ಥರ ಅನಿಸುತ್ತೆ. ನಿಮಗೆ ಗೊತ್ತಾಗುತ್ತೆ ನೋಡಿ, ಮಿಕ್ಸ್ ಮಾಡ್ತಾ ಇದ್ದೀನಿ. ಸೋಪೆಲ್ಲ ಕರಗ್ತಾ ಇದ್ದರೆ ಒಂಥರ ಕ್ರೀಮ್ ಥರ ಆಗೋಗುತ್ತೆ. ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ. ನೋಡಿ ತೋರಿಸ್ತೀನಿ. ಇದರ ಕ್ರೀಮಿ ಥರ ಆಗೋಗಬೇಕು. ಇದಕ್ಕೆ ಒಂದು ಸ್ವಲ್ಪ ವ್ಯಾಸ್ಲೈನ್ ಹಾಕ್ಕೋಬೇಕು. ವ್ಯಾಸ್ಲೈನ್ ನೀವು ಡೈರೆಕ್ಟಾಗಿ ಹಾಕ್ಕೊಬಿಟ್ಟಿದ್ದೀರಂತಂದರೆ ಇದು ಅದರೊಳಗಡೆ ಕರಗಲ್ಲ. ಅದಕ್ಕೆ ನಾನು ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ಬರ್ತಾಯಿದ್ದೀನಿ. ಒಂದು ಸ್ವಲ್ಪ ಬಿಸಿ ಹತ್ರ ಇಟ್ಟರೆ ನೋಡಿ ಕರಗಿಬಿಡುತ್ತೆ. ಇವಾಗ ವ್ಯಾಸ್ಲೈನ್ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಬಿಟ್ಟು ತಕ್ಷಣ ಮಿಕ್ಸ್ ಮಾಡಿ, ಇಲ್ಲ ಅಂದರೆ ಗಟ್ಟಿ ಆಗಿಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟು ಕ್ರೀಮಿ ಥರ ಅನಿಸ್ಬೇಕು ನಿಮಗೆ. ನೋಡಿ, ನಾನು ವ್ಯಾಸ್ಲೈನ್ ಕರಗಿಸ್ಬಿಟ್ಟು ಹಾಕಿರೋದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಿಬಿಡ್ತು ಬೇಗ. ನೀವು ಡೈರೆಕ್ಟಾಗಿ ಹಾಕ್ಬಿಟ್ಟಿದ್ದೀರಂತಂದರೆ ವ್ಯಾಸ್ಲೈನ್ ಇವುಗಳ ಜೊತೆ ಮಿಕ್ಸ್ ಆಗೋಲ್ಲ. ನಿಮಗೆ ಸ್ವಲ್ಪ ಮಿಕ್ಸ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಕರಗಿಸ್ಬಿಟ್ಟೆ ಹಾಕ್ಕೊಳ್ಳಿ. ನೋಡಿ, ಚೆನ್ನಾಗಿ ಮಿಕ್ಸ್ ಆಯಿತು. ಒಳ್ಳೆ ಕ್ರೀಮಿ ಥರ ಅನ್ನಿಸ್ತಾ ಇದೆ. ಸೇಮ್ ಈ ಥರ ಆಗೋದ್ಮೇಲೆ ನೀವು ಬೇರೆ ಇಂಗ್ರೀಡಿಯೆಂಟ್ಸ್ ಸೇರಿಸ್ಬೇಕು. ಇಲ್ಲ ವ್ಯಾಸ್ಲೈನ್ ಹಂಗೆ ಇದೆ ಅಂತಂದರೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ, ಚೆನ್ನಾಗಿ ಆ ಇಂಗ್ರೀಡಿಯೆಂಟ್ಸ್ ಒಳಗಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಕಾಫಿ ಪೌಡರ್ ಹಾಕ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಬಳಸೋ ಯಾವುದೇ ಕಾಫಿ ಪುಡಿ ಆಗಲಿ ನೀವು ಯೂಸ್ ಮಾಡ್ಬೋದು. ಒಂದು ಸ್ವಲ್ಪ ಕಾಫಿ ಪುಡಿನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದನ್ನು ನೀವು ಹೆಂಗೆ ಯೂಸ್ ಮಾಡಬೇಕು ಅಂತ ತೋರಿಸ್ತೀನಿ. ಇದನ್ನು ನಿಮ್ಗೆ ಇವಾಗ ಸನ್ ಟ್ಯಾನ್ ಆಗಿಬಿಟ್ಟಿದೆ, ಕೈಗಳು ಕಾಲು ಕತ್ತತ್ರ ಎಲ್ಲ ತುಂಬ ಕಪ್ಪಾಗಿಬಿಟ್ಟಿರುತ್ತೆ. ಒಬ್ಬೊಬ್ರಿಗೆ ಇವಾಗ ಜಾಸ್ತಿ ಬಿಸಿಲಿಗೆ ಹೋದಾಗೂ ಕಾಲು ಕೈ ಎಲ್ಲ ತುಂಬ ಮುಖಕ್ಕೆ ಹಚ್ಕೋಬಾರ್ದು. ಇದನ್ನು ಜಸ್ಟ್ ನಿಮ್ಮ ಕೈ ಕಾಲು ಕತ್ತಿಗೆ ಹಚ್ಕೋಬೋದಷ್ಟೇ. ಇದನ್ನು ಚೆನ್ನಾಗಿ ನೀವು ಮಾಡಿಬಿಟ್ಟು ತಕ್ಷಣ ಹಚ್ಕೊಂಡು ಒಂದು 10 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿದ್ರೆ ಸಾಕು, ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ನೋಡಿ, ನಾನು ಅಪ್ಲೈ ಮಾಡಿ ತೋರಿಸ್ತೀನಿ ನನ್ನ ಕೈಗಳಿಗೆ. ಈ ಥರ ನಿಮ್ಮ ಕೈಗಳು ಕಪ್ಪಾಗಿಬಿಟ್ಟಿದ್ದಾವೆ, ಕಾಲುಗಳು ಕತ್ತು ಇವುಗಳಿಗೆಲ್ಲ ನೀವು ಅಪ್ಲೈ ಮಾಡಿ ಒಂದು 10 ಮಿನಿಟ್ಸ್ ಬಿಟ್ಟರೆ ಸಾಕು. 10 ಮಿನಿಟ್ಸ್ ಆದಮೇಲೆ ವಾಶ್ ಮಾಡ್ಕೊಬಿಟ್ಟಿದ್ದೀರಂದರೆ ಇದು ನಿಮಗೆ ಡ್ರೈ ಕೂಡ ಆಗೋಲ್ಲ. ನಾವು ಸೋಪೆಲ್ಲ ಯೂಸ್ ಮಾಡಿದ್ದೀವಲ್ಲ, ಡ್ರೈ ಆಗುತ್ತೆ ಅಂದ್ಕೊಂಡ್ರೆ ಡ್ರೈ ಆಗೋಲ್ಲ. ಯಾಕಂದರೆ ವ್ಯಾಸ್ಲೈನ್ ಬಳಸಿದ್ದೀವಲ್ಲ, ಡ್ರೈ ಏನಾಗಲ್ಲ. ತಕ್ಷಣ ನಿಮಗೆ ಸನ್ ಟ್ಯಾನ್ ಹೋಗ್ಬಿಟ್ಟು ನಿಮ್ಗೆ ಒಳ್ಳೆ ಕಲರ್ ಬರುತ್ತೆ, ತುಂಬ ಚೆನ್ನಾಗಿ. ಮತ್ತು ಕೈಗಳು ಅಷ್ಟೇ ತುಂಬ ಸಾಫ್ಟಾಗಿರುತ್ತೆ. ಕೈ ಕಾಲಿಗೆ ಕತ್ತಿಗೆ ಮಾತ್ರ ಯೂಸ್ ಮಾಡಿ. ಮತ್ತೆ ಹೇಳ್ತಾ ಇದ್ದೀನಿ, ಮುಖಕ್ಕೆ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ನಾನು ಕೈಗಳಿಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಇವಾಗ ಒಬ್ಬೊಬ್ಬರಿಗೆ ಕತ್ತು ತುಂಬ ಕಪ್ಪು ಅನ್ನಿಸ್ತಾ ಇರುತ್ತೆ ಹಿಂದೆ, ಅವ್ರು ಕೂಡ ಇದನ್ನು ಅಪ್ಲೈ ಮಾಡಿ ಒಂದು 10 ಮಿನಿಟ್ಸ್ ಬಿಟ್ಟು ಮತ್ತೆ ವಾಶ್ ಮಾಡ್ಕೊಂಡಿದ್ದೀರಂದರೆ ಕಲರ್ ನೀವೇ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ನೋಡಿ, ನಾನು ಕೈಗಳಿಗೆ ಹಚ್ಕೊಬಿಟ್ಟಿದ್ದೀನಲ್ಲ, ನೀಟಾಗಿ ಇದನ್ನು ಹಚ್ಕೊಂಡು 10 ಮಿನಿಟ್ಸ್ ಬಿಟ್ಬಿಡಬೇಕು. 10 ಮಿನಿಟ್ಸ್ ಆದಮೇಲೆ ನಿಮಗೆ ನಾನು ವಾಶ್ ಮಾಡಿ ನಿಮ್ಮ ಮುಂದೆನೇ ತೋರಿಸ್ತೀನಿ. ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ನೋಡಿ, 10 ಮಿನಿಟ್ಸ್ ಬಿಟ್ಬಿಟ್ಟೆ. 10 ಮಿನಿಟ್ಸ್ ಆದಮೇಲೆ ನಿಂಬೆಹಣ್ಣು ಸಿಪ್ಪೆ ಹಂಗೆ ಫಸ್ಟು ನಿಂಬೆಹಣ್ಣು ರಸ ಹಿಂಡಿರ್ತೀರಲ್ಲ, ಆ ನಿಂಬೆಹಣ್ಣು ಸಿಪ್ಪೆ ತಗೊಂಡು ಸ್ವಲ್ಪ ಹೊತ್ತು ಉಜ್ಜಬೇಕು. ಎರಡೂ ಕೈಗಳು ಅಷ್ಟೇ. ಡ್ರೈ ಆಗಿಬಿಟ್ಟಿತ್ತು ನಂದು 10 ಮಿನಿಟ್ಸ್ ಬಿಟ್ಟಿದ್ದಾದಮೇಲೆ. ಇದ್ರ ಮೇಲೆ ನಿಂಬೆಹಣ್ಣು ಸಿಪ್ಪೆಯಲ್ಲಿ ಉಜ್ತಾ ಇದ್ದೀನಿ. ಸೇಮ್ ಈ ಥರ ಉಜ್ಕೊಬಿಟ್ಟು ಮತ್ತು ತಣ್ಣೀರಲ್ಲೇ ವಾಶ್ ಮಾಡ್ಕೋಬೇಕು. ಬಿಸಿ ನೀರೇನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ತಣ್ಣೀರಲ್ಲಿ ವಾಶ್ ಮಾಡಿಕೊಂಡು ನಿಮ್ಮ ಮುಂದೆನೇ ತೋರಿಸ್ತೀನಿ. ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಫಸ್ಟು ನೀವು ನನ್ನ ಕೈಗಳು ನೋಡಿದ್ರಲ್ಲ, ಸ್ವಲ್ಪ ರಫ್ ಆಗಿತ್ತು ಮತ್ತು ಕಲರು ಸ್ವಲ್ಪ ಡಿಮ್ ಆಗಿತ್ತಲ್ಲ, ನಿಮಗೆ ತಕ್ಷಣ ರಿಸಲ್ಟ್ ಗೊತ್ತಾಗುತ್ತೆ. ಇದನ್ನು ಬೇಕಾದರೆ ಟ್ರೈ ಮಾಡಿ ನೋಡಿ ನೀವು ಕೂಡ. ನೋಡಿ, ಕೈಗಳು ವಾಶ್ ಮಾಡ್ಕೊತಾ ಇದ್ದೀನಿ ಮತ್ತು ನಿಮಗೆ ತೋರಿಸ್ತೀನಿ. ಕೈಗಳು ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಫಸ್ಟು ನನ್ನ ಕೈಗಳು ಮತ್ತು ಕಾಲಿಗೂ ಅಪ್ಲೈ ಮಾಡಿದ್ದೆ. ನಾನು ಕೈ ಕಾಲಿಗೆ ಅಪ್ಲೈ ಮಾಡ್ಕೊತೀನಿ. ಇದನ್ನು ನೀಟಾಗಿ ವಾಶ್ ಮಾಡ್ಕೊಬಿಡ್ಬೇಕು. ಒಂದು ಸ್ವಲ್ಪನೂ ಇರ್ತೀರ ನೀರಲ್ಲಿ ವಾಶ್ ಮಾಡಿಕೊಂಡು ಮತ್ತೆ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ನನ್ನ ಕೈಗಳ ಡಿಫ್ರೆನ್ಸ್ ನೀವೇ ನೋಡಿ. ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಮತ್ತು ಒಂಥರ ಶೈನ್ ಬಂದಿದೆ. ನೋಡಿ, ನಾವು ವ್ಯಾಸ್ಲೈನ್ ಎಲ್ಲ ಹಾಕಿರ್ತೀವಲ್ಲ, ಡ್ರೈ ಕೂಡ ಆಗಿಲ್ಲ. ಒಂಥರ ಆಯಿಲಿ ಥರ ತುಂಬ ಚೆನ್ನಾಗಿದೆ.
ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.